ಸರ್ ವ್ಯಕ್ತಿತ್ವ ಅಂತ ಬಂದಾಗ ಆ್ಯಕ್ಚುಲಿ ಮಾಳು ಅವರು ಟಾಪಲ್ಲೇ ಬರ್ತಾರೆ ಈ ಸೀಸನಲ್ಲಿ. ಆ್ಯಕ್ಚುಲಿ ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಬಟ್ ಅಂದರೆ ಪಾಪ್ಯುಲಾರಿಟಿ ವೈಸ್ ಕೂಡ ತುಂಬ ಚೆನ್ನಾಗಿ, ಅಂದರೆ ಉತ್ತರ ಕರ್ನಾಟಕ ಇಡೀ ಆ ಜನತೆ ಪೂರ್ತಿ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ರು. ಬಟ್ ಸ್ಟಿಲ್ ಅಂದರೆ ಗಿಲ್ಲಿಗೆ ಕಂಪೇರ್ ಮಾಡುವಾಗ ಈಗ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತಾ ನಿಮಗೆಲ್ಲಾದರೂ ಪಾಪ್ಯುಲಾರಿಟಿ ವೈಸ್? ಮತ್ತಂದರೆ ಗಿಲ್ಲಿ ಮಾಡ್ತಾ ಇದ್ದಂತಹ ಕೆಲವೊಂದಷ್ಟು ಕೆಲಸಗಳು ಅಂದರೆ ಈಗ ಎಂಟರ್ಟೈನ್ ಮಾಡ್ತಾ ಇದ್ರು, ಬರೀ ವ್ಯಕ್ತಿತ್ವ ಅಷ್ಟೇ ಸಾಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಒಳ್ಳೆತನ ಅಫ್ಕೋರ್ಸ್ ಅದು ಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಈಗ ಉಪ್ಪು ಹುಳಿ ಖಾರ ಹೆಂಗಿರುತ್ತೋ ಊಟದಲ್ಲಿ ಆ ಥರ ಸ್ವಲ್ಪ ಏನಾದರೂ ಎಂಟರ್ಟೈನ್ ಮಾಡೋ ಪ್ರಯತ್ನ ಮಾಡಿರ್ತಿದ್ರೆ ಬಹುಶಃ ಲೈಕ್ ಗಿಲ್ಲಿನ ಬೀಟ್ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ನಾನೊಬ್ಬ ಸಿಂಗರ, ಅವೊಬ್ಬ ರಿಯಾಲಿಟಿ ಶೋ ಕಂಟೆಂಟ. ಯಾಕಂದ್ರೆ ಅವ್ರಿಗೆ ನನಗೆ ಅವ್ರದ್ದು ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಮ್ಯಾಚ್ ಆಗಂಗಿಲ್ಲ. ಅವ್ರ ವ್ಯಕ್ತಿತ್ವ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ. ನಾ ಬಂದ ರೀತಿ ಬೇರೆನೆ, ಅವ್ರು ಬಂದ ರೀತಿ ಬೇರೆ. ಅವ್ರು ಎಷ್ಟೋ ಬೇಕಾದ ಅವ್ರು ಪಾಪ ಇಲ್ಲಿ ಚಾನ್ಸ್ ಸಿಕ್ಕದಾವು, ಅಪೋನೆಂಟ್ ಸಿಕ್ಕದಾವು, ಅವ್ರು ಯೂಸ್ ಮಾಡ್ಕೊಂಡಾರು, ಅದ್ರ ಬಗ್ಗೆ ಬೆಳಗ್ಯಾರು, ಅವ್ರದ್ರ ಬಗ್ಗೆ ತಿಳ್ಕೊಂಡಾರು, ಎಲ್ಲ ಶೋನು ನೋಡ್ಯಾರು. ಅವ್ರು ಮಾತಾಡೋರು ಅನ್ಕೊಡ್ತಾನು. ಕಾಮಿಡಿ ತೊಳಗೆ ನಾನು ಕಾಮಿಡಿ ಮಾಡೋಕಂತ ನನಗಾಗಲ್ಲ. ಅವರಷ್ಟ ಅವ್ರು ಕಾಮಿಡಿದಾಗ ಮಾಡ್ಬೋದು. ಈಗ ನನಗೆ ಟಾಸ್ಕ್ ಅಂತ ಬಂದಾಗ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನನ್ನ ಜೋಡಿ ಫೈಟ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ನಾನು ಹೆಚ್ಚಾಕಂತ ನಾನು ಹೇಳ್ತೀನಿ. ಸಿಂಗಿಂಗ್ ಆಯ್ತು, ಅವ್ರಿಗೆ ಹಾಡಕ್ಕೆ ಬರೋಲ್ಲ, ನಾ ಹಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗಿಂತ ಜಾಸ್ತಿ ನಾನು ಕ್ವಾಲಿಟೀಸ್ ಹೆಚ್ಚಿದ್ದು ಕಂಪೇರ್ ಮಾಡ್ತಂದ್ರೆ. ಇನ್ನು ಒಳ್ಳೆ ವ್ಯಕ್ತಿ ಗಿಲ್ಲಿ ಅಂದ್ರೆ ಕೆಟ್ಟ ವ್ಯಕ್ತಿ ಅಂತಲ್ಲ, ಎಂಟರ್ಟೈನ್ ಮಾಡ್ತದ, ಅವ್ನು ನಗ್ತದ, ಎಲ್ಲರೂ ನಗಿಸ್ತದ, ಅದೊಂದು ಒಳ್ಳೆ ವಿಚಾರ. ಇನ್ನು ಅಹಂಕಾರ ಇದೆ ಅಂತ ಹೇಳ್ತೀರಾ ನೀವು? ಆಕ್ಚುಲಿ ಅವ್ರಿಗೆ ಅಹಂಕಾರ ಅಂತ ಯಾಕೆ ಹೇಳಿದ್ರೆ, ಈಗ ಒಂದು ಯಾವುದೋ ಒಂದು ಚಟುವಟಿಕೆ ಅಂತ ಬಂದಾಗ ಈಚೆ ಕಡೆ ಗಿಲ್ಲಿ ಇರ್ತಾನು, ಈಚೆ ಕಡೆ ಕಾವ್ಯ ಇರ್ತಾನು. ನಾವಿಬ್ಬರೇ ಫೈನಲಿಸ್ಟ್ ಅನ್ನೋದು ಅವ್ರದ್ದು. ಮತ್ತು ಉಳ್ಕಾದವ್ರ ಕಂಟೆಂಟ್ಗಳು ಲೆಕ್ಕಕ್ಕೆ ಇರೋದಿಲ್ಲ. ಅವ್ರು ಮಾಡೋ ಕಷ್ಟ, ಅವ್ರು ಪಡೋ ಶ್ರಮ, ತೊಗೊಂಡಿರೋ ಕಷ್ಟ ಅದ್ರ ಲೆಕ್ಕಕ್ಕೆ ಇರೋದಿಲ್ಲ. ಈಚೆ ಕಡೆ ಗಿಲ್ಲಿ ಇರ್ತಾಳೆ, ಈಚೆ ಕಡೆ ಕಾವ್ಯ ಇರ್ತಾಳೆ ಅಂದ್ರೆ ನಮಗೆ ಮನಸ್ಸಿಗೆ ಒಂಥರ ಬೇಜಾರಾಕೈತಿ. ಅಹಂಕಾರ ಮಾತು ಬೇಡ, ನಾ ಅನ್ನೋದು ಮಾತು ಬೇಡ. ಯಾಕಂದ್ರೆ ಎಲ್ಲರೂ ಇಲ್ಲಿ ಗೆಲ್ಲಕಂತ ಬಂದವ್ರ. ಯಾಕಂದ್ರೆ ಗೆಲುವಿನ ಮೆಟ್ಟಲು ಯಾರು ಕಂಡೈತಿಯೋ ಅದು ನಮಗಂತ ಗೊತ್ತು. ಕಾನ್ಫಿಡೆನ್ಸ್ ಇರ್ಬೋದಲ್ಲ ಅವ್ರಿಗೆ. ಅಷ್ಟೇ ಇರ್ಬೋದಾಗಿತ್ತು. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಅದಿರ್ಬೋದಲ್ವ ಅವ್ರಿಗೆ? ಅಂದ್ರೆ ಈಗ ಜನದಾಗ ನಿಂತು ಎಲ್ಲರ ಮುಂದೆ ಹೇಳ್ತಾರ ಒಂದು ಸ್ವಲ್ಪ ಬೇಜಾರಾಕೈತಿಲ್ಲ. ಒಂದು ಕೂಡಿ ಆತ್ಮವಿಶ್ವಾಸ ಅಂತ ಈಚೆ ಕಡೆ ಕಾವ್ಯ, ಈಚೆ ಕಡೆ ಗಿಲ್ಲಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ನೋವಾಕೈತಿ. ಯಾಕೆ ನೋವಾಕೈತಿ ಅಂದ್ರೆ, ಅವ್ರು ತಗೋರು ಕಾಮಿಡಿಯಾಗಿ ತಗೋತಾರೋ, ಅವ್ರು ಯಾವ ರೀತಿ ಕಾಮಿಡಿ ಮಾಡ್ತಾರೋ ಅವ್ರ ರೀತಿ ತಗೋತಾರೋ, ನಮಗಂತೀರ ಆಗೋಲ್ರದ, ನನಗಂತ ತಗೊಳಕ್ಕಾಗಿಲ್ಲ. ಅದಕ್ಕಂತ ಹೇಳಿಸಿಂದ ಅಹಂಕಾರ ನಾ ಅನ್ನೋದು ಬೇಡ, ಅಹಂಕಾರ ಮಾತು ಬೇಡ. ಯಾಕಂದ್ರೆ ಅಲ್ಲಿ ಯಾರು ಹೋಗ್ತಾರೋ ಯಾರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಈಗ ನಾ ಈಗ ಹೊರಗೆ ಬನ್ನಿ, ನೀವು ಒಳಗದಿ, ನೀನು ಆಗ್ಬೋದು, ಮತ್ತೆ ಬೇರೆದವ್ರು ಆಗ್ಬೋದು. ಈಗ ನಾನಾ ಹಾಕನಂತ ಹೇಳಿಸಿಂದ ಹೆಂಗೆ ನಾಕ್ ಬರಲಿ, ನಾನಾ ಹಾಕನಂತ ನಾವ, ಅವನ ಹಾಕದನ್ನ ತಾವನವ. ಈಗ ಒಬ್ರಿಗೊಬ್ರು ಅವ್ರ ಹಾಕಾರ ಅಂತ ಹೇಳಿಸಿದ ಬಲ್ ಮಾಡಿ ತೋರ್ಸಕ್ಕೆ ಆಗಲ್ಲ ನನಗೆ. ಯಾಕಂದ್ರೆ ನಾನು ಇದನ್ನ ನಾನು ಹಾಕಿನಿ ಅಂತ ನನ್ನ ಬಗ್ಗೆ ನಾ ಹೇಳ್ಕೊಂಬ. ಒಳ್ಳೆ ವ್ಯಕ್ತಿ ನನಗೇನ ಕಾಮಿಡಿ ಓಕೆ. ಸ್ವಲ್ಪ ನನಗೆ ಬೇಜಾರಾಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಅಂದ್ರೆ ಒಬ್ಬರನ್ನ ಕೀಳ್ಮಟ್ಟಾಗಿ ನೋಡುದ, ಅವ್ರ ಬಗ್ಗೆ ವ್ಯಕ್ತಿತ್ವ ಮರ್ತಿ ಕೆಸಿಂದ ಅವ್ರನ್ನ ಕಾಲು ಇಳಿಯೋ ಥರ ಮಾಡ್ತಿಲ್ಲ, ಅವ್ರು ತಲೆಗೆ ಹಾಕಿ ಮಾತಾಡೋದು ಸ್ವಲ್ಪ ನನಗೆ ಇಷ್ಟ ಆಗಿರ್ಕಿಲ್ಲ. ಅದ್ರ ಕಾಮಿಡಿ ಮಾಡೋದು ಇಷ್ಟ, ಎಲ್ಲರೂ ನಾವು ನಗ್ತಿದ್ದು, ಅವರು ನಗ್ತಿರು. ಇದೊಂದು ನನಗೆ ಸ್ವಲ್ಪ ಅವ್ರದ್ದು ಬೇಜಾರಾಗ್ತಿತ್ತು ಒಂದೊಂದು ಪ್ರತಿಯೊಬ್ಬರು ವಿಷಯದಾಗ. ಅವರು ಎಷ್ಟೋ ಸಲ ರಘು ಸರ್ ವಿಷಯದಾಗ ಎಷ್ಟೋ ಸಲ ಬೇಜಾರು ಮಾಡ್ಕೊಂಡಾರು, ಎಷ್ಟೋ ಸಲ ಅದ್ರ ಮನಸ್ಸಿಗೆ ಕುಗ್ಗ್ಯಾರು, ಅವ್ರ ಮನಸ್ಸಿಂದ ಕುಗ್ಗ್ಯಾರು. ಎಷ್ಟೋ ಸಲ ರಘು ಸರ್ ವಾರ್ನಿಂಗ್ ಮಾಡಿದ್ರು, ಹಿಂಗೆ ಮಾತಾಡ್ಬೇಡಿಗಿಲ್ಲಿ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನ ಮಾತು ಮೀರಿ ಮಾಡ್ತಿರು. ಇಲ್ಲಿ ಬಿಡ, ಅವ್ರಿಗೆ ಚಲೋ ಐತಿ, ಮಾಡ್ತಾ ಇರ್ಬೋದು, ಅವ್ರು ಮಾಡ್ಸ್ಕೋತಾರೋ, ಇವ್ರು ಮಾಡ್ಬೋದು ಅಂತ ಕಪ್ಪಿದ್ನಿ. ಇನ್ನೊಂದು ಗಿಲ್ಲಿ ಪ್ಲಸ್ ಕಪ್ಪಿಗೆ ಹೋಗ್ಬೇಕಾದ್ರೆ ಇನ್ನೊಂದು ನನಗೆ ಫಾಲೋ ಮಾಡ್ಬೇಕು ಅನಿಸ್ತೈತಿ. ಸ್ವಲ್ಪ ಟಾಸ್ಕ್ ವಿಷಯದಾಗ ಎಫರ್ಟ್ ಹಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟ, ಅಲ್ಲಿ ಕಾಮಿಡಿ ಅಂತ ಬಿಟ್ಟು ಕೇಸಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಕೇಸಿಂದ ಮಾಡ್ರೆ ಕಪ್ ಗೆಲ್ಬೋದು, ಕಪ್ ತಕ್ಕ ಹೋಗ್ಬೋದು ನನಗೆ ಅನಿಸ್ತೈತಿ. ಅವನ ಮೇಲೆ ಅಂತೀನಿ, ಯಾರು ಭಾವನೆ ಇಲ್ಲ. ಆದರೂ ಒಬ್ರನ್ನ ಕೆಳಗೆ ಹಾಕಿ ಮಾತಾಡೋದು ಒಂದು ಸ್ವಲ್ಪ ನನಗೆ ಇಷ್ಟ ಆಗ್ತಿರ್ಕಿಲ್ಲ, ಮನಸ್ಸಿಗೆ ಬೇಜಾರಾಕಿತ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.